ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ಮನೇಲಿ ಹಬ್ಬ ಮಾಡ್ತಾಯಿದ್ವಿ. ಸೊ ಅವತ್ತಿನ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಯಾವ ಹಬ್ಬ ಅಂತಂದರೆ ಮನೆಯಲ್ಲಿ ಅಜ್ಜಿ ಹಬ್ಬ ಮಾಡ್ತಾಯಿದ್ದೀವಿ. ಅಂದರೆ ಆಷಾಢ ಮಾಸದಲ್ಲಿ ಇದು ಮಾಡುವಂಥ ಹಬ್ಬ. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಿದೆ, ನೆಕ್ಸ್ಟ್ ವೀಕಿಂದ ಅಮಾವಾಸ್ಯೆ ಬರ್ತಾ ಇದೆ ಅಂತಂದರೆ ಅದರ ಹಿಂದಿನ ವಾರದಲ್ಲಿ ಮಾಡುವಂಥ ಒಂದು ಹಬ್ಬ. ಕೆಲವೊಂದು ಕಡೆ ಈ ಆಚರಣೆ ಇದೆ, ಕೆಲವೊಂದು ಕಡೆ ಇಲ್ಲ. ನಮ್ಮ ಕಡೆ ಇದನ್ನು ಮಾಡ್ತೀವಿ. ಕೆಲವೊಬ್ಬರು ಮನೆಗಳಲ್ಲಿ ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರೆ. ಅದೇ ರೀತಿ ನಮ್ಮಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮನೇಲಿ ಅವತ್ತು ಹೋಳಿಗೆ ಮಾಡ್ತಾಯಿದ್ವಿ, ಅಂದರೆ ಕರಿಗಡುಬು ಅಂತ ಹೇಳ್ತೀವಲ್ವ, ಅದನ್ನು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಾವು ಎಲೆ ಹೋಳಿಗೆ ಅಂತ ಹೇಳ್ತೀವಲ್ವ, ಸೊ ಅದನ್ನು ಮಾಡೋ ಹಾಗಿಲ್ಲ. ನಮ್ಮ ಕಡೆ ಎಲ್ಲ ಅದನ್ನು ಮಾಡಲ್ಲ. ಈ ಹಬ್ಬಕ್ಕೆಲ್ಲ ಈ ಥರ ಕರಿಗಡುಬನ್ನು ಮಾಡ್ತಾರೆ. ಇಲ್ಲಿ ಕರಿಗಡುಬನ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಮಿಕ್ಕಿದವು. ಅಂದರೆ ಜಾಸ್ತಿ ಕೂಡ ಹಾಕಿಲ್ಲ ಈ ಸಲ, ಸ್ವಲ್ಪ ಕಡಿಮೆನೇ ಹಾಕಿದ್ದೀವಿ. ಯಾಕಂದರೆ ಜಾಸ್ತಿ ಮಾಡಿಬಿಟ್ರೆ ಮನೆಯಲ್ಲಿ ಒಂದೊಂದು ಸಲ ತಿನ್ನೋದಿಲ್ಲ, ಹಾಗೆ ಉಳ್ದೋಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಮೀಡಿಯಮಾಗಿ ಒಂದು ದಿನಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀವಿ. ಇಲ್ಲಿ ಇದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಅಜ್ಜಿ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಮನೇಲಿ ಇದೇನು ನೈವೇದ್ಯಕ್ಕೆ ಮಾಡಿರ್ತೀವೋ ಅದನ್ನೆಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವ್ರನ್ನ ಇದು ಮಾಡ್ತೀವಿ. ಅದು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇಲ್ಲಿ ಗ್ಯಾಸ್ ಸ್ಟವ್ನ ಕೆಳಗಡೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಅಲ್ಲಿ ಕುತ್ಕೊಂಡೆ ಅಂದರೆ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ. ಕುತ್ಕೊಂಡು ಆರಾಮಾಗಿ ನಾವು ಹೂರಣ ಎಲ್ಲ ತುಂಬಿಕೊಂಡು ಎಲ್ಲ ಮಾಡ್ಬೋದು. ಆಲ್ಮೋಸ್ಟ್ ಇವಾಗ ಎಲ್ಲ ಅಡುಗೆನೂ ಕೂಡ ಆಯಿತು. ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಅದರಲ್ಲಿ ಪೂರಿ ಮಾಡಿದ್ವಿ. ಆಮೇಲೆ ಇಲ್ಲಿ ಹೆಸರುಬೇಳೆ ಕೋಸಂಬರಿ ಥರ ಮಾಡ್ತಾಯಿದ್ದೀವಿ. ಅದು ಈ ಪೂರಿಗೆ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೆಂಗಂದರೆ ಹೆಸರುಬೇಳೆನ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟು ನೆಂದಾದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಥರ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿನೆಲ್ಲ ತುರಿದು ಎಲ್ಲ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಬೇಕಾದ್ರೆ ತರಕಾರಿ ಎಲ್ಲ ಹಾಕ್ಕೋಬೋದು. ನಾವು ತರಕಾರಿ ಏನು ಯೂಸ್ ಮಾಡಲ್ಲ, ಇದಿಷ್ಟನ್ನೇ ಮಾಡೋದು. ಇವಾಗ ಅಡುಗೆ ಎಲ್ಲ ರೆಡಿ ಆಯ್ತಲ್ಲ, ರೆಡಿ ಆದಮೇಲೆ ಮನೇನ ಮತ್ತೆ ಒಂದು ಸಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಅಜ್ಜಿ ಹಬ್ಬ ಅಂತ ಹೇಳಿದ್ನಲ್ಲ, ಸೊ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ ಹೇಳ್ತೀನಿ ಈ ಹಬ್ಬದಲ್ಲಿ, ಆಯಿತಾ. ಪ್ರತಿ ಸಲನೂ ಕೂಡ ಹೀಗೆ ಮಾಡೋದು. ಕೆಲವೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಮರದಲ್ಲಿ ಅಜ್ಜಿ ಹಬ್ಬ ಮಾಡ್ತಾರೆ. ಮತ್ತು ಕೆಲವೊಬ್ಬರು ಪುಟ್ಟಿ ಬರುತ್ತಲ್ವ, ಬಿದ್ರು ಪುಟ್ಟಿ, ಅದರಲ್ಲೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾರೆ. ಕೆಲವೊಬ್ಬರು ಸ್ಟೀಲ್ ಪ್ಲೇಟು ಆ ಥರ ಒಂದೊಂದು ಕಡೆ ಯಾವ್ಯಾವ ಥರ ನಡ್ಸ್ಕೊಂಬಂದಿರ್ತಾರೋ ಆ ಥರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮತ್ತು ನಮ್ಮ ಮನೆಯಲ್ಲೆಲ್ಲ ನಾವಿಲ್ಲಿ ಬಾಳೆ ಎಲೆಯಲ್ಲಿ ನಾವು ಮಾಡೋವಂಥದ್ದು. ಈ ಬಾಳೆ ಎಲೆ ತಂದಿದ್ದೀವಲ್ವ, ಬಾಳೆ ಎಲೆನ ಈ ಥರ ಅಂದರೆ 2 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಇನ್ನೊಂದು ಪೀಸ್ನ ಕಟ್ ಮಾಡಿರೋಂಥದ್ದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು ನಾವೇನು ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಆ ಪ್ಲೇಸ್ನಲ್ಲಿ ನೀಟಾಗಿ ಒರೆಸಿ ಅದಾದಮೇಲೆ ಪೂಜೆ ಮಾಡ್ತೀವಿ. ಮತ್ತು ಫಸ್ಟು ಇಲ್ಲಿ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಬೇವಿನ ಸೊಪ್ಪೆಲ್ಲ ಇಟ್ಟು ಅದಾದಮೇಲೆ ಅದ್ರ ಮೇಲ್ಗಡೆ ಒಂದು ಚಿಕ್ಕ ಕುಡಿಕೆ ಬರುತ್ತೆ, ಅದು ಅಮ್ಮನ ಸಾಮಾನು ಅಂತ ಹೇಳಿ ಕರಿತೀವಿ ಅದನ್ನು ಕುಡಿಕೆ, ಬಳೆ ಆ ಥರ ಕೊಡ್ತಾರೆ ಅಂಗಡಿಗಳಲ್ಲೆಲ್ಲ. ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಮಾಡ್ತಾಯಿರ್ತಾರೆ. ಇವಾಗ ಅಜ್ಜಿ ಹಬ್ಬ ಅಂದ್ರೇ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ಇದನ್ನು ತೊಗೊಂಬಂದಿಟ್ಟು ಮಾರ್ತಾರೆ. ಯಾರು ಕೂಡ ಮತ್ತೆ ಮಾರ್ಕೆಟಲ್ಲಿ ಹೋಗಿ ತರೋವಂಥದ್ದೇನಿಲ್ಲ, ಎಲ್ಲ ಹತ್ರದಲ್ಲೇ ಸಿಗುತ್ತೆ. ಅದನ್ನೆಲ್ಲ ತೊಗೊಂಬಂದು ಇಟ್ಬಿಟ್ಟು ಮನೇಲಿ ಏನು ಸ್ವೀಟು ಅಥವಾ ಏನು ಮಾಡಿರ್ತೀವೋ ನೈವೇದ್ಯಕ್ಕೆ ಅದನ್ನೆಲ್ಲ ಇಟ್ಟು ಆಮೇಲೆ ಖಾರ ಮಂಡಕ್ಕಿ ಬರುತ್ತಲ್ವ, ಅದನ್ನೆಲ್ಲ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ. ಇವಾಗ ಟೈಮ್ ಬಂದುಬಿಟ್ಟು ಸಂಜೆ ಒಂದು 3:30 ಆಯಿತು. 3:30 ಟೈಮಲ್ಲಿ ನಾನು ಇದನ್ನ ಪೂಜೆ ಮಾಡ್ತಾಯಿದ್ದೀನಿ. ಭ್ರಮರ ಕೂಡ ಸ್ಕೂಲಿಂದ ಬಂದಳು, ಈಗ ತಾನೇ ಅವ್ರ ಪಪ್ಪ ಹೋಗಿ ಕರ್ಕೊಂಬಂದರು. ಇವತ್ತು ಅವಳದು ಲಾಸ್ಟು ಟೆಸ್ಟ್ ಇತ್ತು. ಇವತ್ತು FA1 ಲಾಸ್ಟ್ ಟೆಸ್ಟ್ ಇತ್ತು. ಫಸ್ಟ್ ಟೈಮ್ ಅಂದರೆ ಅವಳು ಸ್ಕೂಲಿಗೆ ಸೇರಿದಾಗಿಂದ ಇದೇ ಫಸ್ಟು ಟೆಸ್ಟು. ಹೇಗೆ ಬರೆದಿದ್ದಾಳೋ ಅಂತಲೂ ಕೂಡ ನಮ್ಗೆ ಗೊತ್ತಿಲ್ಲ. ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಅವಳಿಗೆ ಟೆಸ್ಟ್ ಅಂತ ಅಂದ್ರೇ ಏನಂತ ಗೊತ್ತಿಲ್ಲ, ಅಂಥದ್ರಲ್ಲಿ ಟೆಸ್ಟ್ ಬರೆದು ಬಂದಿದ್ದಾಳೆ. ಸ್ವಲ್ಪ ಮನೆಯಲ್ಲೆಲ್ಲ ಹೇಳ್ಕೊಟ್ಟಿದ್ವಿ, ಹೇಗೆ ಬರೆದಿದ್ದಾಳೋ ಗೊತ್ತಿಲ್ಲ. ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಅಂದರೆ ಹೇಳ್ತಾರಲ್ವ ಟೀಚರ್, ಹೀಗೆ ಬರೆದಿದ್ದಾಳೆ ಹೀಗಿಲ್ಲ ಅಂತ, ಅವಾಗ ಗೊತ್ತಾಗುತ್ತೆ. ಇವಾಗ ನಾನು ಪೂಜೆನ ಹೇಗೆ ಮಾಡ್ತಾಯಿದ್ದೀನಿ ಅದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೇನ್ ಏನು ಅಂದರೆ ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪು ಈ ಹಬ್ಬಕ್ಕೆ ಬೇಕೇ ಬೇಕು. ಒಂದರಲ್ಲಿ ಒಂದು
ಚೊಂಬಲ್ಲಿ ತುಂಬಿರೋ ಕೊಡಪಾನದಲ್ಲಿ ನೀರು ತುಂಬಿಕ್ಕಿರ್ತೀವಲ್ವ, ಅದರಲ್ಲಿ ಒಂದು ಚೊಂಬು ನೀರು ತೊಗೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ, ಇದಕ್ಕೆ ಅರಿಶಿನ ಯೂಸ್ ಮಾಡಲ್ಲ, ಭಂಡಾರ ಅಂತೀವಲ್ವ, ಭಂಡಾರ ಯೂಸ್ ಮಾಡ್ತಾರೆ. ಭಂಡಾರ ಕುಂಕುಮನ ಹಚ್ಬಿಟ್ಟು ಆಮೇಲೆ ಮಡಿಕೆ ಇರುತ್ತಲ್ವ ಚಿಕ್ಕದು, ಅದಕ್ಕೂ ಕೂಡ ಭಂಡಾರ ಕುಂಕುಮ ಎಲ್ಲ ಹಚ್ತಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿನ್ಸು ಅದೆಲ್ಲ ಹಾಕ್ಬಿಟ್ಟು ಪೂಜೆನ ಮಾಡ್ತಾರೆ. ಇದು ಆಷಾಢ ಮಾಸದ ಲಾಸ್ಟ್ ವೀಕಲ್ಲಿ ಮಾಡೋವಂಥದ್ದು. ಇದೆಲ್ಲ ಆದಮೇಲೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶ್ರಾವಣ ಮಾಸಕ್ಕೆ ರೆಡಿ ಮಾಡ್ಕೋತೀವಿ. ಪ್ರತಿ ವರ್ಷವೂ ಹೀಗೇ, ಯಾವ ವರ್ಷವೂ ಕೂಡ ಮಿಸ್ ಮಾಡಿಲ್ಲ. ನಮ್ಮ ಕಡೆ ಎಲ್ಲ ಈ ಥರ ಪೂಜೆ ಮಾಡ್ತಾರೆ. ಸೊ ನಿಮ್ಮ ಕಡೆ ಎಲ್ಲ ಈ ಥರ ಪೂಜೆ ಮಾಡ್ತಾರೆ ಇಲ್ವ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಇದನ್ನು ಅಜ್ಜಿ ಹಬ್ಬ ಅಂತ ಕರಿತೀವಿ, ಅಜ್ಜಮ್ಮನ ಹಬ್ಬ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಊರಿನ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ, ಅಜ್ಜಮ್ಮನ ದೇವಸ್ಥಾನ ಅಂತ ಇದೆ. ಸೊ ಅಲ್ಲಿಗೆ ತೊಗೊಂಡು ಹೋಗಬೇಕು. ಇದೆಲ್ಲ ಪೂಜೆ ಮಾಡ್ಕೊಂಡಾದಮೇಲೆ ಇದನ್ನು ನಾವೇನೇನು ಪೂಜೆ ಮಾಡಿದೀವೋ ಅದು ಅಷ್ಟನ್ನು ತೊಗೊಂಡು ನಾವು ಆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬರ್ತೀವಿ. ಪ್ರತಿ ವರ್ಷವೂ ಕೂಡ ಹೀಗೆ ನಡೆಯುತ್ತೆ. ಅಂದರೆ ಊರು ಆಚೆ ಅಂತ ಹೇಳ್ತಾರಲ್ಲ, ಊರು ಎಂಡಿಂಗಲ್ಲಿ ಇರೋವಂಥ ದೇವಸ್ಥಾನ. ಕೆಲವೊಂದು ಕಡೆ ಅದು ದೇವಸ್ಥಾನ ಇರಲ್ಲ, ಒಂದು ಬೇವಿನ ಮರಕ್ಕೆ ಆ ಥರ ಹೆಸ್ರು ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ. ನಮ್ಮ ಕಡೆ ಒಂದು ದೇವಸ್ಥಾನ ಇದೆ, ಹಾಗಾಗಿ ದೇವಸ್ಥಾನದ ಹತ್ರನೇ ತೊಗೊಂಡೋಗ್ಬಿಟ್ಟು ಅದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ಏನು ತೊಗೊಂಡೋಗಿರ್ತೀವಿ ಅದು ಯಾವುದೂ ಕೂಡ ಮತ್ತೆ ವಾಪಸ್ ತರೋಲ್ಲ. ಅದನ್ನು ಪೂರ್ತಿಯಾಗಿ ನಾವು ದೇವಸ್ಥಾನದಲ್ಲೇ ಕೊಟ್ಬಿಟ್ಟು ಪೂಜೆನ ಮಾಡಿಕೊಂಡು ಬರ್ತೀವಿ. ಕೆಲವೊಂದು ಕಡೆ ಈ ಆಚರಣೆ ಇದೆ, ಕೆಲವೊಂದು ಕಡೆಗಳಲ್ಲಿ ಇದು ಇಲ್ಲ. ಏನಿದು ಅಂತ ಕೂಡ ಕೇಳ್ತಾರೆ, ಹಾಗಾಗಿ ಇದನ್ನು ಇಷ್ಟೊಂದು ಡೀಟೇಲಾಗಿ ಹೇಳೋ ಥರ ಆಯಿತು ಅಷ್ಟೇ. ಯಾಕಂದರೆ ಗೊತ್ತಿಲ್ಲದಿರೋರು ಕೂಡ ತಿಳ್ಕೊತಾರಲ್ವ, ಸೊ ಈ ಥರ ಎಲ್ಲ ಮಾಡ್ತಾರೆ ಕೆಲವೊಂದು ಕಡೆ ಅಂತ ಹೇಳಿ, ಹಾಗಾಗಿ ಅಷ್ಟೇ. ಈಗ ಪೂಜೆ ಮಾಡ್ತಾ ಇದ್ದೀನಲ್ಲ, ಭ್ರಮರ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಅಜಯ್ ಒಬ್ಬ ಮಿಸ್ಸಿಂಗು. ಅಜಯ್ಗೆ ಇನ್ನೂ ಸ್ಕೂಲ್ ಬಿಟ್ಟಿರಲಿಲ್ಲ, ಅವನದು ಟೆಸ್ಟ್ ಕೂಡ ನಡೀತಾ ಇತ್ತು, ಹಾಗಾಗಿ ಅವನ್ನ ಕರ್ಕೊಂಬರೋದಕ್ಕಾಗಲಿಲ್ಲ. ಪ್ರತಿ ವರ್ಷವೂ ಕೂಡ ಅವ್ನು ಮಿಸ್ಸಿಂಗ್ ಅಂತಲೇ ಹೇಳ್ಬೋದು. 1 ವರ್ಷ 2 ವರ್ಷ ಅವನು ಸ್ಕೂಲಿಗೆ ಸೇರೋಕ್ಕಿಂತ ಮುಂಚೆ ಮತ್ತು ಸ್ಕೂಲಿಗೆ ಸೇರಾದ್ಮೇಲೆ 1 ವರ್ಷ ಅಷ್ಟೇ ಅವನು ನೋಡಿರೋಂಥದ್ದು. ಅದಾದಮೇಲೆ ಅವನು ಈ ಪೂಜೆನ ನೋಡೇ ಇಲ್ಲ ಅವನು. ಯಾಕಂದರೆ ಅವನು ಸ್ಕೂಲಿಗೆ ಹೋಗಿರೋ ಟೈಮಲ್ಲೇ ಈ ಥರ ಪೂಜೆ ಎಲ್ಲ ಮಾಡ್ತಾ ಇರೋದು. ಅಂದರೆ ಅವ್ನು ಸ್ಕೂಲಿಗೆ ಹೋಗಿರೋ ಟೈಮಲ್ಲೇ ಇದು ಪೂಜೆ ಮಾಡೋವಂಥದ್ದು. ಸೊ ಹಾಗಾಗಿ ಆ ಟೈಮಲ್ಲಿ ಮತ್ತೆ ರಜೆನೂ ಕೂಡ ಮಾಡಿಸೋಂಗಿಲ್ಲ. ಈ ಥರ ಟೆಸ್ಟು ಅದೆಲ್ಲ ಏನಾದರೂ ಒಂದಿರುತ್ತೆ ಆ ಟೈಮಲ್ಲಿ, ಹಾಗಾಗಿ ಮತ್ತೆ ರಜೆ ಕೂಡ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿಸಲ್ಲ. ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಊದು ಕಡ್ಡಿ ಬೆಳಗ್ಬಿಟ್ಟು ಕರ್ಪೂರ ಅದನ್ನೆಲ್ಲ ಬೆಳಗಿ ಆಮೇಲೆ ಕಾಯಿ ಹೊಡೆದು ಪೂಜೆನ ಮಾಡ್ತೀವಿ. ಇಲ್ಲಿ ಭ್ರಮರನು ಕೂಡ ಪೂಜೆ ಮಾಡ್ತಾ ಇದ್ದಾಳೆ. ಅವಳು ಅಂದರೆ ಇವು ಬರ್ತಾ ಅವಳಿಗೂ ಕೂಡ ಗೊತ್ತಾಗುತ್ತಲ್ವ, ಇವಾಗ ಅವಳದು ಕೂಡ ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಇವಾಗ UKG, ಹೋದ ವರ್ಷ ಇನ್ನೂ ಚಿಕ್ಕವಳಿದ್ಲು, ಅಂದರೆ ಅವಳಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ವರ್ಷ ಪೂಜೆ ಮಾಡ್ತಾ ಇದ್ದಾರೆ, ಅಜ್ಜಿ ಹಬ್ಬ ಅನ್ನೋದು ಅವಳಿಗೆ ಗೊತ್ತು. ಹಾಗಾಗಿ ಇದು ಅಜ್ಜಿ ಹಬ್ಬ ಅಲ್ವಾ ಅಂತ ಕೇಳ್ತಾ ಇದ್ಲು. ನಮ್ಮ ಅಂತ ಇದಕ್ಕೆ ಸುಮ್ಮನಾದ್ಲು. ಇವಾಗ ಕಾಯಿ ಹೊಡೆದಿರ್ತೀವಲ್ವ, ಅದನ್ನು ಕೂಡ ಅಲ್ಲಿ ಬಾಳೆದೆಲೆ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು ಇದೇನು ಕರ್ಪೂರ ಹಚ್ಚಿದೀವೋ ಅದು ಪೂರ್ತಿಯಾಗಿ ಹೋಗಬೇಕು, ಅದು ಹತ್ತಿರೋವಂಥದ್ದು. ಅದೆಲ್ಲ ಪೂರ್ತಿಯಾಗಿ ಹೋದ್ಮೇಲೆ ಇದನ್ನು ತೊಗೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ತೊಗೊಂಡೋಗಿ ಇದನ್ನು ಅಲ್ಲಿ ಇಟ್ಬಿಟ್ಟು ಬರೋದಷ್ಟೇ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾಕಂದರೆ ತುಂಬ ಜನ ನೋಡ್ತಿದ್ದೀರ ಲೈಕ್ ಮಾಡ್ತಾ ಇಲ್ಲ, ಹಾಗೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಪೂಜೆ ಎಲ್ಲ ಮುಗೀತು. ಅಮ್ಮ ಅಲ್ಲಿ ಕೂತ್ಕೊಂಡಿದ್ದಾರೆ. ಅಮ್ಮನೂ ಕೂಡ ನಮಸ್ಕಾರ ಮಾಡಿದರು. ಅದು ವಿಡಿಯೋ ನಾನು ರೆಕಾರ್ಡ್ ಆಗಿಲ್ಲ ಅದು. ಅದಾದಮೇಲೆ ಇದನ್ನು ಇವಾಗ ತೊಗೊಂಡು ಹೋಗಬೇಕು. ಹಂಗಾಗಿ ಇದರಲ್ಲಿ ಒಂದು ಎಡೆನ ತೆಗೆದು ನಾವು ಮನೇಲಿ ಇಟ್ಬಿಟ್ಟು ಇನ್ನೊಂದು ಎಡೆನ ತೊಗೊಂಡೋಗಿ ಅಲ್ಲಿ ಕೊಡ್ತೀವಿ. ಪೂರ್ತಿಯಾಗಿ ತೆಗಿಯೋ ಹಂಗೂ ಇಲ್ಲ, ಪೂರ್ತಿಯಾಗಿ ಇಡೋ ಹಂಗೂ ಇಲ್ಲ. ಒಂದು ಎಡೆನ ನಾವು ಅಂದರೆ ಒಂದು ಪ್ರಸಾದನ ಒಂದು ಸೈಡಲ್ಲಿರೋವಂಥದ್ದನ್ನು ಅದನ್ನು ಇಟ್ಬಿಟ್ಟು ಮನೇಲಿ ಇವಾಗ ಇದನ್ನು ತೊಗೊಂಡು ಹೋಗಬೇಕು. ಮತ್ತು ಈ ಚೊಂಬಲ್ಲಿ ಏನು ನೀರಿದೆಯೋ ಆ ನೀರನ್ನು ಒಬ್ಬರು ಅದನ್ನು ಮುಂದ್ಗಡೆ ನಾವು ಹಿಂದ್ಗಡೆಯಿಂದ ನಾವು ಹೋಗ್ತಾಯಿದ್ರೆ ಮುಂದ್ಗಡೆಯಿಂದ ಆ ನೀರನ್ನ ನಮ್ಮ ಮುಂದ್ಗಡೆ ಹಾಕ್ಕೋತಾ ಹೋಗ್ತಾರೆ. ಆ ನೀರು ಎಲ್ಲಿವರೆಗೂ ಅಂದರೆ ಖಾಲಿ ಆಗಲ್ವೋ ಸೊ ಅಲ್ಲಿವರೆಗೂ ಹಾಕ್ಕೋತಾ ಹೋಗ್ತಾರೆ. ಖಾಲಿ ಆದಮೇಲೆ ಅವರು ವಾಪಸ್ ಮನೆಗೆ ಬರ್ತಾರೆ. ನಾವು ಆ ದೇವ್ರನ್ನ ಏನು ತೊಗೊಂಡಿರ್ತೀವೋ ಅದನ್ನು ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕು. ಈ ಥರ ನಮ್ಮ ಕಡೆ ಎಲ್ಲ ಮಾಡ್ತೀವಿ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತೀರಾ? ಅಕಸ್ಮಾತ್ ಮಾಡೋ ಹಾಗಿದ್ರೆ ಮಾಡ್ತಾ ಇದ್ದರೆ ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಒಬ್ಬೊಬ್ರ ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ, ಒಬ್ಬೊಬ್ರ ಕಡೆ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ, ಹಾಗಾಗಿ ಕೇಳಿದೆ.
ಇವಾಗ ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ತೊಗೊಂಡೋಗ್ಬಿಟ್ಟು ಅಲ್ಲಿಟ್ಬಿಟ್ಟು ಬಂದರೆ ನಮ್ಮ ಅಜ್ಜಿ ಹಬ್ಬ ಕಂಪ್ಲೀಟ್ ಆದಂಗೆ ಆಯಿತಾ. ಅದಾದಮೇಲೆ ಇದು ಸಂಜೆ ಎಲ್ಲ ಅಡುಗೆ ಮಾಡಿದರು, ಮನೇಲಿ ಸ್ವೀಟೆಲ್ಲ ಮಾಡಿದರು. ಯಾಕೋ ಏನಾದ್ರು ಒಂಥರ ಸ್ಪೈಸಿಯಾಗಿ ಸ್ವಲ್ಪ ಹುಳಿಯಾಗಿ ಇರೋವಂಥದ್ದನ್ನ ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಏನಿಲ್ಲ, ಒಂದು 3 ಇಂಗ್ರೀಡಿಯೆಂಟ್ ಅಷ್ಟೇ. ಒಂದು ಟೊಮೆಟೊ, ಬೆಳ್ಳುಳ್ಳಿ ಅಷ್ಟೇ ಮೀನು, ಹಾಗೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಚೂರು ಖಾರದ ಪುಡಿ, ಮತ್ತು ಸ್ಪೈಸಿಯಾಗಿ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೋಬೇಕು. ನಾರ್ಮಲಾಗಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇಷ್ಟೇ. ಸೂಪರಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತಣ್ಣನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ನನಗೆ ಏನಾದರೂ ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದಾಗ ಇದನ್ನು ಮಾಡಿಕೊಂಡು ತಿಂತೀನಿ. ತುಂಬಾ ರುಚಿಯಾಗಿರುತ್ತೆ. ಇವತ್ತು ನೋಡ್ಬೋದು ಮನೇಲಿ ಹಬ್ಬದ ಊಟ ಎಲ್ಲ ಇದ್ದರೂ ಕೂಡ ನನಗೆ ಇದನ್ನು ಮಾಡ್ಕೋಬೇಕು ಅನಿಸ್ತು. ಹಾಗಾಗಿ ಮಾಡ್ಕೋತಾ ಇದ್ದೀನಿ. ಪೂರ್ತಿ ಏನು ನಾನು ಕ್ಲಿಯರಾಗಿ ವಿಡಿಯೋ ಮಾಡಿಲ್ಲ, ಹಾಗಾಗಿ ಏನೇನು ಹಾಕಿದ್ದೀನಿ, ಏನೇನು ಯೂಸ್ ಮಾಡಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಏನಂದರೆ ಸ್ವಲ್ಪ ಟೊಮೆಟೊ ಹಣ್ಣಿಂದು ಇದಿರುತ್ತಲ್ವ, ನೀರಿನ ಕಂಟೆಂಟ್ ಅದೆಲ್ಲ ಹೋಗಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀವು ಇವತ್ತು ಮಾಡಿರೋಂಥ ಗೊಜ್ಜನ್ನ ನಾಳೆವರೆಗೂ ಕೂಡ ಇಟ್ಟರು ಏನೂ ಕೆಡಲ್ಲ, ಚೆನ್ನಾಗಿರುತ್ತೆ. ಆರಾಮಾಗಿ ಊಟ ಮಾಡ್ಬೋದು. ನನಗಂತೂ ತುಂಬ ಇಷ್ಟ. ಸೊ ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ತೋರಿಸಿ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.